ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮ್ಮನವ್ವ ಹೆಂಗಿದ್ಯವ್ವ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀವೆಲ್ರೂ ಹೇಗಿದ್ದೀರಾ? ನಾನೇನವ್ವ ಗುಂಡ್ ಕಲ್ಲಿದ್ದಂಗಿದ್ದೀನಿ. ಅದ್ ಸರಿ, ಸಾಹೇಬ್ರು ಬರ್ಲಿಲ್ವಾ? ಸಾಹೇಬ್ರಿಗೆ ಸ್ವಲ್ಪ ಕೆಲಸ ಇತ್ತಣ್ಣ, ಅದಕ್ಕೆ ನಾನೇ ಅಪ್ಪನ್ನು ರಾಜನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವ್ರು ನಮ್ಮಕ್ಕ, ನಿಮ್ಗೆಲ್ಲ ಗೊತ್ತು ಅಲ್ವಾ? ಇವ್ರು ಯಾರಿಗವ ಗೊತ್ತಿಲ್ಲ. ನಾವು ಧರಣಿ ಮಾಡೋಣ ಅಂತ ನಿಮ್ಮ ಮನೆ ಹತ್ರ ಬಂದಿದ್ದಕ್ಕೆ ನಮ್ಮನ್ನೇ ಸ್ಟೇಷನ್ ಕಾಡ್ಸಕ್ ನೋಡಿದ್ರಿ ಇವ್ರು. ಇವ್ರನ್ನ ನಾವು ಮರೆಯಕ್ಕಾದತ್ತ? ಇವ್ರು ಯಾರಿಗೂ ಗೊತ್ತಿಲ್ಲ, ಇಡೀ ನಮ್ಮ ಕಾಲೋನಿಗೆ ಗೊತ್ತು. ಅಣ್ಣ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಗಿದ್ದಿದ್ ಸಾಧನಕ್ಕನೇ ಬೇರೆ, ಅಕ್ಕ ಈಗ ಬದಲಾಗಿದ್ದಾರೆ. ಅವ್ವ ನೀನ್ ನಮ್ ಕಾಲೋನಿ ಬಂದಿದ್ದೆ ನಮ್ಗೆಲ್ಲ ಸಂತೋಷ ಆಯ್ತು ಕಣವ್ವ. ಸರಿ ಅಕ್ಕ, ಅಪ್ಪನು ರಾಜನು ಮಾತಾಡ್ಸ್ಕೊಂಡ್ ಬರ್ತೀವಿ. ಹಾ ಬನ್ನಿ ಅಕ್ಕ. ಕರ್ಮ, ಹೆಜ್ಜೆ ಇಡ್ತಿದ್ದ ಹಾಗೆ ಮನೆನೇ ಮುಗಿದೋಯ್ತು ಅಂತ ಅನ್ನಿಸ್ತಾ ಇದೆ. ನಮ್ಮನೇಲಿರೋ ಬಾತ್ರೂಮ್ ಇದಕ್ಕಿಂತ ದೊಡ್ಡದಾಗಿದೆ, ಇದೊಂದು ಮನೆನಾ? ಯಪ್ಪಾ ಕೊಂಪೆ. ಅಯ್ಯೋ ಅಕ್ಕ, ನಿಮ್ ಮನೆಗ್ ಬಂದಿದ್ ಖುಷಿಲಿ ನಿಮ್ಮನ್ ಕುತ್ಕೊಳಕ್ ಹೇಳದೆ ಬರ್ತ್ಬಿಟ್ಟೆ. ಬನ್ನಿ ಕುತ್ಕೊಳ್ಳಿ. ರಾಜ ಅಪ್ಪ ಇಲ್ಲಿ ಅಲ್ಲಿ ಹಿತ್ಲಲ್ಲಿದ್ದಾರೆ. ಅಪ್ಪ ಅಕ್ಕ ನೀವು ಹೇಗಿದ್ದೀರಾ ಅಕ್ಕ? ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ ರಾಜಿ? ನಾನು ಚೆನ್ನಾಗಿದ್ದೀನಿ ಅಕ್ಕ. ಅಪ್ಪ ಬಾ, ಇಲ್ಲಿ ಯಾರು ಬಂದಿದ್ದಾರೆ ನೋಡು. ಹೌದಾ? ಇಲ್ಲಿ ನೋಡು. ಬಡವ್ರ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಯ್ತು ಕಣವ. ಏನ್ ಸುಮ್ಮನೆ ನೀನು ಇವ್ರ ಜೊತೆ ಬರ್ತಿದ್ದೀನಿ ಅಂತ ಒಂದು ಸಣ್ಣ ಸುಳುವಾರ ಕೊಡಬಾರ್ದಾ? ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಸುಮಂಗೆ ನನ್ನ ಇಲ್ಲಿ ಕರ್ಕೊಂಡ್ ಬರೋದು ಇಷ್ಟನೇ ಇರ್ಲಿಲ್ಲ. ನಾನೇ ಒತ್ತಾಯ ಮಾಡಿ ಬರ್ತೀನಿ ಅಂತ ಹೇಳ್ದೆ. ಬಾ, ವಿಪರೀತ ಶೆಕೆ ಇದೆ. ಈ ಮನುಷ್ಯರು ಬದುಕ್ತಾರ? ಕುಕ್ಕರಲ್ಲಿ ಹಾಕಿ ಬೇಯಿಸ್ದಾಗಿದೆ. ಅಮ್ಮರೇ, ನಮ್ದು ಚಿಕ್ಕ ಮನೆ, ಏನೋ ಬಡವ್ರ ಮನೆ, ಇರೋ 2-3 ಜನಕ್ಕೆ ಇದೇ ನಮ್ಗೆ ಅರಮನೆ ಇದ್ದಂಗೆ, ಏನು ತಪ್ಪು ತಿಳ್ಕೊಬೇಡಿ. ಅದನ್ನ ಹೇಳೋ ಅವಶ್ಯಕತೆ ಇದೆಯಾ ರಾಮಾಯಣವ್ರೆ? ನಿಮ್ಮ ಮನೆ ಚಿಕ್ಕದಾಗಿದ್ರು ನಿಮ್ಮೆಲ್ಲರ ಮನ್ಸು ತುಂಬಾ ದೊಡ್ಡದು. ಅದೇ ಅಲ್ವಾ ಬೇಕಾಗಿರೋದು? ತುಂಬಾ ದೊಡ್ಡ ಮಾತಾಯ್ತಮ್ಮವ್ರೆ. ಮೊದಲನೇ ಸಲ ನಿಮ್ ಮನೆಗ್ ಬರ್ತಿದ್ದೀನಿ, ನನಗ್ ತುಂಬಾ ಖುಷಿ ಆಗ್ತಿದೆ. ಸುಮಾ, ಇದಕ್ಕೂ ಮುಂಚೆ ನಾನ್ ನಿಮ್ ಮನೆಗ್ ಬರ್ತೀನಿ, ನಿಮ್ಮೆಲ್ಲರ ಜೊತೆ ಸಂತೋಷವಾಗಿ ಬೆರಿತೀನಿ ಅಂತ ಹೇಳಿದ್ರೆ ನೀ ನಂಬ್ತಿದ್ಯಾ? ಇಲ್ಲ ಅಕ್ಕ, ಆದ್ರೆ ನೀವ್ ನನ್ ಮೇಲೆ, ನನ್ನ ಕುಟುಂಬದ ಮೇಲೆ ಇವಾಗ ತೋರಿಸ್ತಿರೋ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ನಿಜ ಹೇಳ್ತೀನಿ, ಅಪ್ಪ ಸರಿಯಾಗಿ ಹೇಳಿದ್ರು. ನೀವ್ ನಮ್ಮ ಮನೆಗ್ ಬಂದಿರೋದು ಮಹಾಲಕ್ಷ್ಮಿ ಬಂದಂಗಾಯ್ತು. ಅಕ್ಕ, ತಣ್ಣಗಿರೋದೇನಾದ್ರೂ ಕೊಡ್ಬೇಕು ಅಂದ್ರೆ ನಮ್ಮನೇಲಿ ಫ್ರಿಡ್ಜ್ ಇಲ್ಲ. ಬಿಸಿ ಬಿಸಿಯಾಗಿ ಕಾಫಿ ಟೀ ಏನಾದ್ರೂ ಕೊಡ್ಲಾ? ಟೀ ಸಾಕು. ಸರಿ ಅಕ್ಕ, ಸಕ್ಕರೆ 2 ಚಮಚ ಹಾಕ್ತೀನಿ. ಅಯ್ಯೋ, 1 ಸ್ಪೂನ್ ಸಾಕು. ಒಂದು ನೀವು ಬಂದಿರೋದಕ್ಕೆ, ಇನ್ನೊಂದು ನಾನ್ ಖುಷಿಯಾಗಿರೋದಕ್ಕೆ. ಒಟ್ನಲ್ಲಿ ಸಿಹಿ ಆಗಿರ್ಬೇಕು ಅಷ್ಟೇ. ಬಂದೇರಿ. ಅಪ್ಪ, ನಾನು ಮತ್ತೆ ಅಕ್ಕ ನಿನ್ನೂ ರಾಜನ್ನು ಸಾಹೇಬ್ರ ಮನೆ ಕರೆಯೋದಕ್ಕೆ ಬಂದಿದ್ದೀವಿ. ಯಾಕವ್ವ, ಏನ್ ವಿಶೇಷ? ಹೌದು, ಒಂದು ವಿಶೇಷ ಇದೆ. ಮನೇಲಿ ಪೂಜೆ ಇಟ್ಕೊಂಡಿದೀವಿ. ಸುಮನಂಗೆ, ತೀರ್ಥಂಗೆ ಎಲ್ಲ ಒಳ್ಳೇದಾಗ್ಲಿ, ಯಾವ ದೃಷ್ಟಿನೂ ತಾಗ್ದೇ ಇರ್ಲಿ ಅಂತ ದೃಷ್ಟಿ ನಿವಾರಣೆ ಪೂಜೆ ಇಟ್ಕೊಂಡಿದೀವಿ. ಅವರಿಬ್ರಿಗೂ ಯಾರ್ಯಾರ ದೃಷ್ಟಿ ಆಗಿದೆಯೋ ಏನೋ, ಆ ದೃಷ್ಟಿ ಎಲ್ಲ ಸಿಡ್ದು ಹೋಗ್ಬೇಕು. ಅದಕ್ಕೆ ನೀವಿಬ್ರು ಇರ್ದೇ ಇದ್ರೆ ಹೇಗೆ? ನೀವ್ ಬರ್ಲೇಬೇಕು. ಸಾಹೇಬ್ರ, ಏನ್ರಿ ಅದು ಕಪಾಳ ಗೆಂಡಿಗೆ ಹೊಡೆದದ್ದು? ನಮ್ಮವ್ವ ಮನೆಗೆ ರೊಟ್ಟಿ ತಟ್ಟದಂಗಾತು. ಅದಕ್ಕೆ ಹೇಳೋದು, ನಾಲ್ಗೆ ಅನ್ನೋದು 4 ಜನರ ಹತ್ರ ಒಳ್ಳೇದು ಮಾಡ್ತತಿ, ನಾಯಿ ಹೊಡೆದಂಗೆ ಹೊಡ್ತತಿ. ಮಿಸ್ಟರ್ ವಿಶ್ವಾಸ ಉಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ಟೆ. ನಿಮ್ಮ ಅಹಂಕಾರದಿಂದ ಅದನ್ನ ಕಳ್ಕೊಂಡ್ರಿ. ಆದ್ರೂ ಸರ್, ನೀವು ಕಾಂಟ್ರಾಕ್ಟರ್ ಸಾಹೇಬ್ರ ಮೇಲೆ ಕೈ ಮಾಡಬಾರ್ದಿತ್ತು. ತಪ್ಪು ಮಾಡಿದ್ರಿ ಸರ್. ಇದು ಇಲ್ಲೇ ಮುಗೀತು ಅಂತ ಅನ್ಕೋಬೇಡ. ಮಾಡಿರೋ ತಪ್ಪಿಗೆ ನೀನ್ ಕ್ಷಮೆ ಕೇಳಲೇಬೇಕು. ವಿಶ್ವಾಸ್, ನೀನ್ ಮಾತಾಡಿದ್ದು ಕೊಡ್ದಿದ್ದು, ಆದ್ರೆ ನಿನ್ ಮನ್ಸಿಗೆ ನೋವಾಗಿದೆ ಅಂದ್ರೆ ಕ್ಷಮೆ ಕೇಳ್ತೀನಿ. ಇದೆಲ್ಲ ಆಕಸ್ಮಿಕವಾಗಿ ನಡೆದೋಯ್ತು. ನನ್ನನ್ನ ಹಲೋ, ಕೆನ್ನೆಗೆ ಹೊಡ್ತಿದ್ಯಾ? ಕಾಲ್ ಹಿಡಿದು ಕ್ಷಮೆ ಕೇಳಲೇಬೇಕು.
ಈಗ ಕೈಯಲ್ಲಿ ಮಾತಾಡ್ಸಿದ್ದೀನಿ, ಆಮೇಲೆ ಕಾಲಲ್ಲಿ ಮಾತಾಡ್ಸ್ಬೇಕಾಗತ್ತೆ. ಆಸೆ ಇದೆಯಾ ನಿನಗೆ? ಸರ್ ಸರ್ ಏನ್ ಮಾಡ್ತಿದ್ದೀರಾ ಸರ್ ನೀವು? ಏಯ್ ಜರ ಗಪ್ಪಿರಲೇ. ಸಾಹೇಬ್ರು ಹೊಡೆದಿರೋದು ಅವ್ರ ಕ್ಷಮೆ ಪಡೆ ಕೇಳಕ್ ರೆಡಿ ಆತಾರ. ಇವಂದೇನ್ ಮಧ್ಯ ಕಡ್ಡಿ ಅಳ್ಳಾಡ್ಸೋದು ಬಿಟ್ರೆ ಮರ್ಯಾದೆ ಕೊಟ್ರೆ ಜಾಸ್ತಿ ಆತ್ ನಿಮ್ದು. ನೋಡು, ಇನ್ನೊಂದು ನಿಮಿಷ ಇಲ್ಲಿದ್ರೆ ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಔಟ್. ಸಾಧ್ಯನೇ ಇಲ್ಲ. ಇವನ ಅಹಂಕಾರ ಇಳಿಸ್ಬೇಕಂದ್ರೆ ಇವನ ಅಧಿಕಾರ ಹೋಗ್ಬೇಕು. ಇವನ ಅಧಿಕಾರ ಹೋಗ್ಬೇಕಂದ್ರೆ ಇವನ್ MLA ಪದವಿಗೆ ರಾಜೀನಾಮೆ ಕೊಡ್ಬೇಕು. ಕೊಡಿಸ್ತೀನಿ. ಕೊಡ್ಸೋದಷ್ಟೇ ಅಲ್ಲ, ಇವನು ಕಂಬಿ ಎಣ್ಸೋ ಹಾಗೆ ಮಾಡದೇ ಇದ್ರೆ ನಾನು ನಮ್ಮ ಅಪ್ಪಂಗೆ ಹುಟ್ಟಿರೋ ಮಗನೇ ಅಲ್ಲ. ಸಾಹೇಬ್ರ, ಈ ಕಾಂಟ್ರಾಕ್ಟರ್ ಸುದ್ದಿ ದೊಡ್ಡ ಮಟ್ಟಕ್ಕೆ ಹೋದ್ರು ಹೋತು. ನೆಕ್ಸ್ಟ್ ಮೀಟಿಂಗ್ ಮುಖ್ಯಮಂತ್ರಿಗಳ ಹತ್ರ. ಚಿಟೆ, ಒಂದ್ ಅರ್ಧ ಗಂಟೆ ಒಬ್ಬನೇ ಇರಬೇಕು. ತಲೆ ಕೆಟ್ಟೋಗ್ತಾ ಇದೆ. ಆತ್ರಿ ಸಾಹೇಬ್ರ, ನೀವು ಸ್ವಲ್ಪ ಆರಾಮ್ ಮಾಡ್ರಿ. ನಾನೇನು ಉಸಿರತ್ತಿಲ್ಲ. ರಾಜಿ, ಟೀ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಹೇಳ್ಬೇಡಿ, ನಿಜವಾಗ್ಲೂ ಚೆನ್ನಾಗಿತ್ತಾ? ಕೊಡಿ ಅಕ್ಕ. ಥ್ಯಾಂಕ್ ಯು. ನಾನೇನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ ರಾಜಿ. ಬೇಕಿದ್ರೆ ಸುಮನ್ ಕೇಳು. ಏನ್ ಸುಮಾ? ಹೌದು ಕಣೆ ರಾಜಿ, ಚೆನ್ನಾಗಿಲ್ಲ ಅಂದ್ರೆ ಅಕ್ಕ ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಚೆನ್ನಾಗಿದೆ ಅಂತ ಹೊಗಳಿದ್ದಾರೆ ಅಂದ್ರೆ ನಿಜವಾಗ್ಲೂ ನಿನ್ ಕೈ ರುಚಿ ಅಕ್ಕಂಗೆ ಇಷ್ಟ ಆಗಿದೆ ಅಂತ ಅರ್ಥ. ಕೈ ರುಚಿನೂ ಇಷ್ಟ ಆಯ್ತು, ಇತ್ತೀಚೆಗೆ ರಾಜಿನೂ ಇಷ್ಟ ಆಗ್ತಿದ್ದಾಳೆ. ರಾಮಾಯಣವ್ರೆ, ಸಾರಿ, ನಿಮ್ಮನ್ನ ಅಂಕಲ್ ಅಂತ ಕರಿಬೋದಾ? ಕರಿಯವ್ವ, ಹೆಂಗ್ ಕರೆದ್ರು ಆಯ್ತದೆ, ನಿಮ್ಮಿಷ್ಟ. ಅಂಕಲ್, ಸುಮಾ ರಾಜಿ ಅಂತ ಒಳ್ಳೆ ಮಕ್ಕಳನ್ನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ದೀರಾ. ಹೂ ಕಣವ್ವ, ನೀವ್ ಹೇಳಿದ್ದೇನೋ ಸರಿನೇ, ಒಳ್ಳೆ ಮಕ್ಕಳನ್ನೇ ಪಡೆದಿದ್ದೀನಿ. ಆದ್ರೆ ಮನೇಲಿ ಜವಾಬ್ದಾರಿ ಹೊರ ಒಬ್ಬ ಗಂಡು ಹುಡುಗ ಇಲ್ವಲ್ಲ ಅನ್ನೋ ನೋವು ಕಣವ್ವ. ಇದ್ದೊಬ್ಬ ಮಗನ್ನು ಭಗವಂತ ಕಿತ್ಕೊಂಡ್ಬಿಟ್ಟಲ್ವ, ಭಗವಂತ ಕಿತ್ಕೊಂಡ್ಬಿಟ್ಟ. ಏನಪ್ಪ ನೀನು, ಎಲ್ರೂ ಖುಷಿಯಾಗಿರ್ಬೇಕಾದ್ರೆ ಈ ವಿಷಯ ತೆಗಿಬೇಕಿತ್ತಾ? ರಾಜೇಶ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಅವನು ಸುಮನ್ ಮನ್ಸಲ್ಲಿದ್ದಾನೆ, ನಿಮ್ಮೆಲ್ಲರ ಮನ್ಸಲ್ಲೂ ಜೀವಂತವಾಗಿದ್ದಾನೆ. ಅಷ್ಟೇ ಅಲ್ಲ, ಅವನು ಓಡಾಡಿರೋ ಪ್ರತಿಯೊಂದು ಜಾಗದಲ್ಲೂ ಅವನ ಆತ್ಮ ಇದೆ ಅಲ್ವಾ ಸುಮಾ? ಹೌದು, ಸುತ್ತಮುತ್ತ ಎಲ್ಲೂ ನಿನ್ ತಾಯಿ ಫೋಟೋ ಅಕ್ಕ, ಫೋಟೋ ಮತ್ತೆ ನಮಗೆ ಸಿಗ್ಲಿಲ್ಲ ಕಣವ್ವ. ಅವತ್ತು ಅವಳ ಫೋಟೋ, ನಮ್ಮ ಬಟ್ಟೆ, ಪಾತ್ರೆ, ಮನೆ ಸಾಮಾನು ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು ಕಣವ್ವ. ಅದೇ ಆಮೇಲೆ ಕಟ್ಕೊಂಡಿರೋ ಈ ಪುಟ್ಟ ಅರಮನೆ ನೋಡಕ್ಕೆ ಅವಳು ಇಲ್ಲ, ಅವಳ ಫೋಟೋನು ಇಲ್ಲ ಕಣವ್ವ. ಇದನ್ನೇ ಬಂದೋಬಸ್ತಿರೋ ಮನೆ ಅಂತಂದ್ರೆ ಇನ್ನು ನಮ್ಮನೇನ್ ಏನನ್ಬೇಕು? ಸುಮಾ, ಐ ಆಮ್ ರಿಯಲಿ ಸಾರಿ. ನನಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರಲಿಲ್ಲ. ನೀನು ಅಳ್ಬೇಡ. ಪರವಾಗಿಲ್ಲ ಅಕ್ಕ. ಅಂಕಲ್, ನಿಮಗೊಂದು ವಿಷಯ ಹೇಳಬೇಕು. ಈ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ. ಸುಮಂಗೀಗ 2 ತಿಂಗಳು ತುಂಬಿದೆ. ತವ್ರ ಮನೆಯಿಂದ ನೀವೇನಾದ್ರೂ ಉಡುಗೊರೆ ಕೊಡಬೇಕಾಗತ್ತೆ. ಉಡುಗೊರೆನಾ?
ಏನು ಕೊಡ್ಬೇಕವ್ವ? ಬೆಳ್ಳಿ ಬಂಗಾರ ಏನಾರು? ಕೊಡ್ಬೋದು, ಆದ್ರೆ ಬೆಳ್ಳಿ ಬಂಗಾರನೇ ಕೊಡ್ಬೇಕು ಅಂತಿಲ್ಲ. ಒಂದು ಸೀರೆ ಕೊಟ್ರು ನಡೆಯುತ್ತೆ. ಒಟ್ನಲ್ಲಿ ಮಡ್ಲು ತುಂಬೋ ಶಾಸ್ತ್ರ ನಡಿಬೇಕು. ತವ್ರ ಮನೆಯಿಂದ ಈ ತಿಂಗಳಲ್ಲೇ ಸೀರೆ ಕುಪ್ಸ ಕೊಡೋದು. ಹೆಚ್ಚಾಗಿ 2 ತಿಂಗಳು ತುಂಬಿರೋ ಗರ್ಭಿಣಿಗೆ ಈ ಶಾಸ್ತ್ರನ ಮಾಡ್ತಾರೆ. ನನಗೂ ಈ ಶಾಸ್ತ್ರನ ಮಾಡಿದ್ರು. ನಮ್ಮಮ್ಮ ನನ್ನ ಕರ್ಕೊಂಡು ಹೋಗಿದ್ರು. ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಮಾಡಿದ್ರು. ಇವತ್ತಿಗೂ ಅತ್ತೆ ಮಾವ ಅದ್ರ ಬಗ್ಗೆ ಮಾತಾಡ್ಕೊಂಡು ನಮ್ಮ ಮನೆಯವ್ರನ್ನ ಹೊಗಳ್ತಾನೆ ಇರ್ತಾರೆ. ತವ್ರ ಮನೆ ಅಂತ ಇದ್ರೆ ನಿಮ್ಮನೆ ಹಾಗಿರ್ಬೇಕು ಸಾಧನ ಅಂತ ಹೇಳ್ತಿರ್ತಾರೆ. ಅಷ್ಟೇ ಅಲ್ಲ, ಈ ಶಾಸ್ತ್ರನ ಮಾಡಿದ್ರೆ ಮಗು ದೃಷ್ಟಿ ಹೋಗುತ್ತೆ, ಮಗು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಅಷ್ಟು ಅದ್ಧೂರಿಯಾಗಿ ಮಾಡಿದ್ರು ನಮ್ಮ ಮನೆಯವರು. ನೀವು ಈ ಶಾಸ್ತ್ರನ ಮಾಡೋದಕ್ಕಾದ್ರೆ ತುಂಬಾ ಒಳ್ಳೇದು. ನಿಜ ಹೇಳ್ತೀನಿ ಕಣವ್ವ, ನನಗೆ ಗೊತ್ತಿರ್ಲಿಲ್ಲ. ತಾಯಿ ಇದ್ದಿದ್ರೆ ಇವಳಿಗೂ ಗೊತ್ತಾಗಿರೋದು. ಪಾಪ ನಿಮ್ಗೇನ್ ಗೊತ್ತಾಗತ್ತೆ ಹೇಳಿ? ಅಮ್ಮ ಇಲ್ಲ ಅನ್ನೋ ಕೊರತೆ ನಂಗೆ ಯಾವತ್ತೂ ಕಾಡಿರ್ಲಿಲ್ಲ ಅಕ್ಕ. ಆದ್ರೆ ಮದ್ವೆ ಆಗಿ ಹೋದ್ಮೇಲೆ ತವ್ರ ಮನೆ ನೆನ್ಪಾದಾಗೆಲ್ಲ ಅಮ್ಮ ನೆನ್ಪು ಕಾಡುತ್ತೆ. ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ನನ್ ಗರ್ಭಿಣಿ ಆದಾಗ ಹೇಗ್ ನಡ್ಕೋಬೇಕು, ಹೇಗಿರ್ಬೇಕನ್ನೋದನ್ನ ಅಮ್ಮ ಹೇಳ್ಕೊಟ್ಟಿರೋರು. ಅದನ್ ತಿನ್ನು ಇದನ್ ತಿನ್ನು ಅಂತ ಹಿಂಸೆ ಮಾಡೋರು. ಮಗಳಿಗೆ ಅಂತ ಏನೇನೋ ಕಟ್ಟಿಸ್ಕೊಂಡ್ ಬರ್ತಿದ್ರಲ್ಲ ಅಂತ ತುಂಬಾ ಸರಿ ಅನ್ಸಿದೆ ಅಕ್ಕ. ಆದ್ರೆ ಈ ರೀತಿ ಶಾಸ್ತ್ರಗಳಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ತಾಯಿ ಮಗುವಿನ ದೃಷ್ಟಿ ತೆಗಿಬೇಕು, ಅವಳ ಮೆಡಲ್ನ ಸಕಲೇಶ್ವರದಿಂದ ತುಂಬಬೇಕು, ಇದು ಯಾವುದು ನಂಗೆ ಗೊತ್ತಿರ್ಲಿಲ್ಲ ಅಕ್ಕ. ಅಯ್ಯೋ ಅಳ್ಬೇಡ ಸುಮಾ. ನೋಡು, ಗರ್ಭಿಣಿಯರಿಗೆ ಈ ಶಾಸ್ತ್ರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಪ್ರತಿಯೊಂದು ಹೆಣ್ಣಿಗೂ ತನ್ನ ಮೊದಲನೇ ಮಗು, ಮೊದಲನೇ ಗರ್ಭಾವಸ್ಥೆ, ಶಾಸ್ತ್ರ ಪದ್ಧತಿಗಳು ಇದೆಲ್ಲ ತುಂಬಾ ಕೊನೆಯವರೆಗೂ ನೆನಪುಗಳನ್ನ ಉಳಿಸ್ಬಿಡುತ್ತೆ. ಆ ನೆನಪುಗಳು ನಿನಗೂ ಸಿಗ್ಬೇಕಲ್ವಾ? ಆ ಕಾರಣದಿಂದ ಹೇಳ್ದೆ ಅಷ್ಟೇ. ನಿನ್ ಮನ್ಸನ್ನ ನೋಯಿಸೋದು ನನ್ನ ಉದ್ದೇಶ ಅಲ್ಲ ಸುಮಾ. ನನಗೆ ಗೊತ್ತಾಯ್ತಕ್ಕ, ಆದ್ರೆ ಏನ್ ಮಾಡೋದು? ನನಗೆ ಅಮ್ಮನೇ ಇಲ್ವಲ್ಲ.